Hello friends, good morning to all. In the last class, we were discussed about the fundamentals of organic chemistry topic, which was closed, right? Today, we will discuss the new chapter, that is atomic structure. Before going to start, we should know what is atoms. Atom andre enri? Matter is made up of extremely small units called atoms. Matter andre enri? Matter is anything which has ಮಾಸ್ ಆ್ಯಂಡ್ ವಾಲ್ಯೂಮ್ ಅಂತ. ಯಾವುದೇ ಒಂದು ವಸ್ತುವಿಗೆ ಮಾಸು ಮತ್ತು ವಾಲ್ಯೂಮ್ ಇರ್ತೈತಿ ಅಂತಂದ್ರೆ ಅವಕ್ಕೆಲ್ಲ ಏನಂತ ಕರಿತೀವಿ ರೀ? ಮ್ಯಾಟರ್ಸ್ ಅಂತ ಕರಿತೀವಿ. ದೀಸ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಯೂನಿಟ್ಸ್ ಆರ್ ಕಾಲ್ಡ್ ಆಟಮ್ಸ್ ಅಂತ ಹೇಳ್ತೀವಿ, ರೈಟ್? ಇನ್ 1803 ಬ್ರಿಟಿಷ್ ಸೈಂಟಿಸ್ಟ್ ಜಾನ್ ಡಾಲ್ಟನ್ ಪಾಯಿಂಟೆಡ್ ಔಟ್ ದ್ಯಾಟ್ ದ ಫ್ಯಾಕ್ಟ್ chemical compounds always combined in a certain properties could be explained by the grouping together of atoms to form units called molecules ಅಂತ. ಜಾನ್ ಡಾಲ್ಟನ್ ಏನು ಹೇಳಿದ್ರಿ? ಕೆಮಿಕಲ್ ಕಂಪೌಂಡ್ಸ್ ಆಲ್ವೇಸ್ ಕಂಬೈನ್ಡ್ ಸ್ಟೇಟ್ ಒಳಗಿರ್ತೈತಿ ಇನ್ ಸರ್ಟನ್ ಪ್ರಾಪರ್ಟೀಸ್, ಸೊ ದ್ಯಾಟ್ ದೋಸ್ ಯೂನಿಟ್ಸ್ ಏನು ಕಂಬೈನ್ಡ್ ಫಾರ್ಮ್ ಆಫ್ ಒಳಗಿರ್ತೈತಿ ಅಲ್ರಿ ಆ ಮಾಲಿಕ್ಯೂಲ್ ಆಟಮ್ಸ್, ದೋಸ್ ಆರ್ ನೋನ್ ಆಸ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಬಟ್ ಅಟ್ ದ ಎಂಡ್ ಆಫ್ ದಿ 19th century, the scientific community came to know that atom is made up of still smaller particles. Those are proton, neutron, electrons, etc. Right? It is the atom is the combined form of the atom. Smaller particles. Smaller particles. Those are proton, neutron, electrons. Right? Now, for your syllabus, for BSc first semester, we have review of Bohr's theory. Bohr's theory ಬಗ್ಗೆ ಜಸ್ಟ್ ರಿವೈಡ್ ಮಾಡಿಕೊಂಡು ಮುಂದೆ ಹೋಗೋದಂತ, ರೈಟ್? ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್. ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಸಿಂಪ್ಲಿ ಸ್ಟೇಟೆಡ್ ದ್ಯಾಟ್ ಆಟಮ್ ಹ್ಯಾಡ್ ಎ ನ್ಯೂಕ್ಲಿಯಸ್ ಕಂಟೈನಿಂಗ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಕಾಲ್ಡ್ ಪ್ರೋಟಾನ್ಸ್ ಅಂತ. ಏನ್ರಿ? ರುದರ್ಫೋರ್ಡ್ ಮಾಡೆಲ್ ಏನು ಹೇಳಿತ್ತು? ನ್ಯೂಕ್ಲಿಯಸ್ ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್, ಆಟಮ್ ಒಳಗೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅದಾವು, ಅದಕ್ಕೆ ಪ್ರೋಟಾನ್ಸ್ ಅಂತ ಕರಿತೀವಿ. ಆ್ಯಂಡ್ ದ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅದಾವು, ದೋಸ್ ಆರ್ ನೋನ್ ಆಸ್ ಇಲೆಕ್ಟ್ರಾನ್ಸ್ ಅಂತ ಕರಿತೀವಿ. ವೇರ್ ದೀಸ್ ಇಲೆಕ್ಟ್ರಾನ್ಸ್ ವೇರ್ ಪ್ರೆಸೆಂಟ್ ಔಟ್ಸೈಡ್ ದ ನ್ಯೂಕ್ಲಿಯಸ್ ಬಟ್ ಸಮ್ ಕ್ವಶನ್ಸ್ ರಿಮೇನ್ಡ್ ಅನ್ಆನ್ಸರ್ಡ್ ಅಂತ. ರುದರ್ಫೋರ್ಡ್ ಮಾಡೆಲ್ ಆಫ್ ದಿ ಆಟಮ್ ಎಕ್ಸ್ಪ್ಲೇನ್ ಸಕ್ಸಸ್ಫುಲ್ಲಿ ಆಟಮ್ನ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ರೂ ಕೂಡ, ಬಟ್ ದೇರ್ ಆರ್ ಸಮ್ ಕ್ವಶನ್ಸ್ ಅರೈಸ್ಡ್, ರೈಟ್? ಯಾವ ನೋಡ್ರಿ? ವೈ ಇಲೆಕ್ಟ್ರಾನ್ಸ್ ಡಿಡ್ ನಾಟ್ ಫಾಲ್ ಇನ್ ಟು ದಿ ನ್ಯೂಕ್ಲಿಯಸ್ ಡ್ಯೂ ಟು ಇಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್. ಇಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಅಪೋಸಿಟ್ಲಿ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ನ್ಯೂಕ್ಲಿಯಸ್ ಒಳಗೆ ಪಾಸಿಟಿವ್ ಚಾರ್ಜ್ ಇರ್ತೈತಿ, ಅದರ ಸರೌಂಡಿಂಗ್ ಒಳಗೆ ಇಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಇರ್ತಾವೆ. ಯಾಕೆ ಒಂದಕ್ಕೊಂದು ಇಲೆಕ್ಟ್ರಾನ್ ಬಂದು ನ್ಯೂಕ್ಲಿಯಸ್ ಒಳಗೆ ಬೀಳಂಗಿಲ್ಲ ಅಂತ ಕೇಳ್ತೈತಿ. ದಿಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ರುದರ್ಫೋರ್ಡ್ ಮಾಡೆಲ್ ಫೇಲ್ ಆಯಿತು, ರೈಟ್? ಸೆಕೆಂಡ್ ಕ್ವಶನ್ ಈಸ್ ಹೌ ಆ್ಯಂಡ್ ವೇರ್ ದೋಸ್ ಇಲೆಕ್ಟ್ರಾನ್ಸ್ ವೇರ್ ಅರೇಂಜ್ಡ್, ವೈ ದ ಮೂವಿಂಗ್ ಇಲೆಕ್ಟ್ರಾನ್ಸ್ ಡೋಂಟ್ ಲೂಸ್ ಎನರ್ಜಿ ಅಂತ. ದೀಸ್ ತ್ರೀ ಕ್ವಶನ್ಸ್ ವಿಚ್ ವೇರ್ ನಾಟ್ ಎಕ್ಸ್ಪ್ಲೇನ್ಡ್ ಬೈ ದಿ ರುದರ್ಫೋರ್ಡ್ ಮಾಡೆಲ್ಸ್, ಬಟ್ ಆನ್ಸರ್ ಫಾರ್ ದೀಸ್ ಕ್ವಶನ್ ಈಸ್ ಬೋರ್ಸ್ ಥಿಯರಿ ವಾಸ್ ಗಿವನ್, ರೈಟ್? ನೆಕ್ಸ್ಟ್, there are some postulates of the Bohr's theory. See, what are the postulates? Postulates of Bohr's theory. Electrons are moving in a certain definite circular orbits which have specific energies called stationary energy levels ಅಂತ. ಇಲೆಕ್ಟ್ರಾನ್ಸ್ ಒಂದು ಸರ್ಟೆನ್ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಸರ್ಕ್ಯುಲರ್ ಆರ್ಬಿಟ್ ಒಳಗೆ ಮೂವ್ ಆಗ್ತಾ ಇದಾವು, ಅವಕ್ಕೆ ಸ್ಪೆಸಿಫಿಕ್ ಎನರ್ಜಿ ಇರ್ತೈತಿ. ಸೊ ದ್ಯಾಟ್ ಆ ಸ್ಪೆಸಿಫಿಕ್ ಎನರ್ಜಿ ಇರತಕ್ಕಂಥ ಆರ್ಬಿಟ್ಸಿಗೆ ಏನಂತ ಕರೀತಾರೆ? ಸ್ಟೇಷನರಿ ಎನರ್ಜಿ ಲೆವೆಲ್ಸ್ ಅಂತ ಕರೀತಾರೆ. ಸೆಕೆಂಡ್ ಒನ್, ದ ಎನರ್ಜಿ ಲೆವೆಲ್ ನಿಯರರ್ to the nucleus has lower energy, while that farthest from it has the maximum energy ಅಂತ. ಸೆಕೆಂಡ್ ಎನರ್ಜಿ ಲೆವೆಲ್ ಏನ್ರಿ? ಸೆಕೆಂಡ್ ಪಾಸ್ಯುಲೇಟ್ ಏನು? ನ್ಯೂಕ್ಲಿಯಸ್ಗೆ ಸಮೀಪ ಇರ್ತಕ್ಕಂಥ ಎನರ್ಜಿ ಲೆವೆಲ್ ಲೋವೆಸ್ಟ್ ಎನರ್ಜಿ ಇರ್ತೈತಿ, ದೂರ ಇರ್ತಿದ್ದು ಹೈಯೆಸ್ಟ್ ಎನರ್ಜಿ ಲೆವೆಲ್ ಇರ್ತೈತಿ ಅಂತ. ಸೆಕೆಂಡ್ ಒನ್, when the electron is in the level with lowest energy, it is most stable state and electron is said to be in the ground state ಅಂತ. ಯಾವಾಗ ಇಲೆಕ್ಟ್ರಾನ್ ಲೋವೆಸ್ಟ್ ಎನರ್ಜಿ ಲೆವೆಲ್ದೊಳಗೆ ಇರ್ತೈತಿ
ಅದು ಸ್ಟೇಬಲ್ ಸ್ಟೇಟ್ ಒಳಗೆ ಇರ್ತೈತಿ, ಮತ್ತು ಆ ಸ್ಟೇಬಲ್ ಸ್ಟೇಟಿಗೆ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ ನಾವು, ರೈಟ್. ನೆಕ್ಸ್ಟ್ ಈಸ್ ಆಸ್ ಲಾಂಗ್ ಆಸ್ ದ ಎಲೆಕ್ಟ್ರಾನ್ ಈಸ್ ಇನ್ ಇಟ್ಸ್ ಸ್ಟೇಷನರಿ ಎನರ್ಜಿ ಲೆವೆಲ್ ಇಟ್ ಡಸ್ ನಾಟ್ ರೇಡಿಯೇಟ್ ಎನರ್ಜಿ ಅಂತ. ಸ್ಟೇಷನರಿ ಸ್ಟೇಟ್ ಅಂದ್ರೆ ಗ್ರೌಂಡ್ ಸ್ಟೇಟ್ ಒಳಗೆ ಎಲ್ಲಿವರೆಗೂ ಇರ್ತೈತಿ ಅಲ್ಲಿ ತನ ಇದು ಏನು ಇಲೆಕ್ಟ್ರಾನ್ ಎನರ್ಜಿ ರೇಡಿಯೇಟ್ ಮಾಡಂಗಿಲ್ಲ, ರೈಟ್. ನೆಕ್ಸ್ಟ್ ಪಾಸಿಬಿಲಿಟೀಸ್, an electron can move to a higher energy level by absorbing energies in packets or quanta, that is delta E is equal to E higher energy level, energy in higher energy level minus energy in lower energy level, which is equal to h nu amount. h nu pack ಒಂದು ಫೋಟಾನ್ or ಒಂದು ಕ್ವಾಂಟಾ ಅಂದರೆ h nu amount of energy, which ಇದು ಇಷ್ಟು h nu amount of energy ಅಬ್ಸಾರ್ಬ್ ಮಾಡಿಕೊಂಡು ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ತೈತೆ ಅಂತ, ರೈಟ್. ನೆಕ್ಸ್ಟ್ ಪಾಸಿಬಿಲಿಟಿ, an electron comes back from the excited state to the ground state in one or more jumps by the release of a quanta of energy equal to the difference in the energies of the two levels ಅಂತ. ಎಷ್ಟು ಎನರ್ಜಿ ತೊಗೊಂಡು ಎಕ್ಸೈಟೆಡ್ ಸ್ಟೇಟ್ ಹೋಗಿರ್ತೈತಲ್ರಿ ಅಷ್ಟು ಅಮೌಂಟ್ ಆಫ್ ಎನರ್ಜಿ h nu ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಮಾಡಿ ಅದು ಗ್ರೌಂಡ್ ಸ್ಟೇಟಿಗೆ ಬರ್ತೈತೆ ಎಕ್ಸೈಟೆಡ್ ಸ್ಟೇಟ್. ಯಾಕಂದರೆ ಎಕ್ಸೈಟೆಡ್ ಸ್ಟೇಟ್ ಇಸ್ ನಾಟ್ ಅ ಪರ್ಮನೆಂಟ್ ಸ್ಟೇಟ್, ರೈಟ್. ನೌ there are some limitations of the Bohr's theory. ಏನೇನು ಬೋರ್ಸ್ ಥಿಯರಿ ಲಿಮಿಟೇಷನ್ ನೋಡ್ರಿ. ಬೋರ್ಸ್ ಥಿಯರಿ explains the origin of the spectrum given by one electron species like He plus Li2 plus Be3 plus etc. But it fails to explain spectra given by multi-electron species ಅಂತ. ಮಲ್ಟಿ-ಎಲೆಕ್ಟ್ರಾನ್ ಸ್ಪೀಸೀಸ್ನ ಬೋರ್ಸ್ ಥಿಯರಿ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಬಟ್ ಏನಾಯ್ತ್ರಿ, ಇದು ಓನ್ಲಿ ಸಿಂಗಲ್ ಇಲೆಕ್ಟ್ರಾನ್ ಸ್ಪೀಸೀಸ್ನ ಎಕ್ಸ್ಪ್ಲೈನ್ ಮಾಡ್ತೈತಿ. ಸೊ ದ್ಯಾಟ್ ಇದು ಫೇಲ್. ನೆಕ್ಸ್ಟ್ ಬೋರ್ಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೈನ್ ಜೀಮನ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್. ಜೀಮನ್ ಮತ್ತು ಸ್ಟಾರ್ಕ್ ಎಫೆಕ್ಟ್ನು ಎಕ್ಸ್ಪ್ಲೈನ್ ಮಾಡಂಗಿಲ್ಲ. ಬೋರ್ ಅಸ್ಯೂಮ್ಡ್ ದ್ಯಾಟ್ ಆನ್ ಎಲೆಕ್ಟ್ರಾನ್ ಬಿಹೇವ್ಸ್ ಆಸ್ ಎ ಪಾರ್ಟಿಕಲ್, ಬಟ್ ಡಿ ಬ್ರಾಗ್ಲಿ ಸಜೆಸ್ಟೆಡ್ ದ್ಯಾಟ್ ಆನ್ ಎಲೆಕ್ಟ್ರಾನ್ ಹ್ಯಾಸ್ ಎ ಡ್ಯುಯಲ್ ನೇಚರ್, ದ್ಯಾಟ್ ಈಸ್ ಇಟ್ ಬಿಹೇವ್ಸ್ ಲೈಕ್ ಪಾರ್ಟಿಕಲ್ ಆಸ್ ವೆಲ್ ಆಸ್ ವೇವ್ ಅಂತ. ಬೋರ್ಸ್ ಥಿಯರಿ ಏನು ಹೇಳುತ್ತೆ, ಇಲೆಕ್ಟ್ರಾನ್ ಬಿಹೇವ್ಸ್ ಲೈಕ್ ಎ ಪಾರ್ಟಿಕಲ್ ಓನ್ಲಿ. ಬಟ್ ಡಿ ಬ್ರಾಗ್ಲಿ ಥಿಯರಿ ಏನು ಹೇಳ್ತೈತಿ, ಇಲೆಕ್ಟ್ರಾನು ಬಿಹೇವ್ಸ್ ಲೈಕ್ ಪಾರ್ಟಿಕಲ್ ಆಸ್ ವೆಲ್ ಆಸ್ ವೇವ್ಸ್ ಅಂತ, ರೈಟ್. ಬೋರ್ಸ್ ಥಿಯರಿ ಪ್ರೊವೈಡ್ಸ್ ನೋ ಎಕ್ಸ್ಪ್ಲನೇಷನ್ ಫಾರ್ ಫೈನ್ ಸ್ಪೆಕ್ಟ್ರಮ್. ಫೈನ್ ಸ್ಪೆಕ್ಟ್ರಮ್ ಬಗ್ಗೆ ಯಾವುದೂ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ, ರೈಟ್. ನೆಕ್ಸ್ಟ್ ಒನ್ ಈಸ್ ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್. ಡ್ಯುಯಲ್ ಬಿಹೇವಿಯರ್ ಆಫ್ ಮ್ಯಾಟರ್ ಹೆಂಗೆ ಬಂತು ನೋಡಿ. ಸರ್ಟನ್ ಎಕ್ಸ್ಪೆರಿಮೆಂಟ್ಸ್ ಸಚ್ ಆಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ದಟ್ ಈಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ವೆನ್ ಲೈಟ್ ಫಾಲ್ಸ್ ಆನ್ ಸರ್ಟನ್ ಮೆಟಲ್ಸ್ ಲೈಕ್ cesium, electrons are emitted from these metals, show that light has particle properties ಅಂತ. ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಏನು ಹೇಳ್ತೈತ್ರಿ, ಲೈಟ್ ಆರ್ ಎಲೆಕ್ಟ್ರಾನ್ ಹ್ಯಾಸ್ ಪಾರ್ಟಿಕಲ್ ನೇಚರ್ ಅಂತ ಹೇಳ್ತೈತಿ. ಬಟ್ ಸಮ್ ಅದರ್ಸ್ phenomena such as diffraction theory show that light has wave nature. Thus, Einstein proposed that light has dual nature, that is it has wave as well as particle properties ಅಂತ. ಈ ಐನ್ಸ್ಟೀನ್ ಏನು ಪ್ರಪೋಸ್ ಮಾಡಿದ್ರು ಡ್ಯುಯಲ್ ನೇಚರ್ ಆಫ್ ಲೈಟ್ನ, ಡಿ ಬ್ರಾಗ್ಲಿ ಎಕ್ಸ್ಟೆಂಡೆಡ್ ದಿಸ್ ಕಾನ್ಸೆಪ್ಟ್ ಆಫ್ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಟು ಆಲ್ ಮೂವಿಂಗ್ ಪಾರ್ಟಿಕಲ್ಸ್ ಅಂತ. ಐನ್ಸ್ಟೀನ್ ಫಾರ್ ಓನ್ಲಿ ಲೈಟ್ಗೆ ಹೇಳಿದ್ರು ಲೈಟ್ ಹ್ಯಾಸ್ ಡ್ಯುಯಲ್ ನೇಚರ್ ಪಾರ್ಟಿಕಲ್ ಆಸ್ ವೆಲ್ ಆಸ್ ವೇವ್ ಅಂತ. ಬಟ್ ಡಿ ಬ್ರಾಗ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲ ಮೂವಿಂಗ್ ಪಾರ್ಟಿಕಲ್ಸ್ನು ವೇವ್ ಇರ್ತೈತಿ, ಅದ್ರ ಜೊತೆಗೆ ಪಾರ್ಟಿಕಲ್ ಆಗಿನೂ ಬಿಹೇವ್ ಮಾಡ್ತೈತಿ ಅಂತ. ಸೊ ದ್ಯಾಟ್ ಹಿ ಪ್ರಪೋಸ್ಡ್ ದ್ಯಾಟ್ ಎವ್ರಿ ಮೂವಿಂಗ್ ಬಾಡಿ ಈಸ್ ಅಸೋಸಿಯೇಟೆಡ್ ವಿತ್ ಎ ವೇವ್. ದ್ಯಾಟ್ ವೇವ್ ಈಸ್ ನೋನ್ ಆಸ್ ಮ್ಯಾಟರ್ ವೇವ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಈಸ್, however, this wave property is insignificant. In the case of larger objects, the wave property is quite significant. The wave property is quite significant in the case of photons and moving electrons. Thus, a moving electron is associated with both wave properties and particle properties. This is called wave particle duality, right? Wave particle duality ಅಂದ್ರೆ ಏನ್ರಿ,
ಸಾರಿ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಹೆಂಗೆ ಬಂತು, ಐನ್ಸ್ಟೀನ್ ಪ್ರಪೋಸ್ ಮಾಡಿದ್ರು. ಐನ್ಸ್ಟೀನ್ ಆದಮೇಲೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಡಿ ಬ್ರಾಗ್ಲಿ ಈ ಎಲ್ಲ ಮೂವಿಂಗ್ ಪಾರ್ಟಿಕಲ್ಸ್ಗೆ ಅಪ್ಲೈ ಮಾಡಿ ಹೇಳಿದ್ರು. ಎಲ್ಲ ಮೂವಿಂಗ್ ಪಾರ್ಟಿಕಲ್ಸು ಪಾರ್ಟಿಕಲ್ ನೇಚರ್ನು ಇರ್ತೈತಿ, ವೇವ್ ನೇಚರ್ನು ಇರ್ತೈತಿ ಅಂತ. ರೈಟ್, ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಪಾರ್ಟಿಕಲ್ ಆ್ಯಂಡ್ ವೇವ್ಸ್ ಅಂತ ನೋಡ್ರಿ. ಇಟ್ ಈಸ್ ಲೋಕಲೈಸ್ಡ್ ಇನ್ ಸ್ಪೇಸ್ ಅಂತ. ಪಾರ್ಟಿಕಲ್ ಈಸ್ ಲೋಕಲೈಸ್ಡ್ ಇನ್ ಸ್ಪೇಸ್, it is delocalized in space. Right, second difference, two particles do not interfere. ಇಲ್ಲಿ two waves interfere. Its energy depends upon mass and velocity of the particle. ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಅದ್ರ ಮಾಸು ಮತ್ತು ಅದ್ರ ಎಷ್ಟು ಸ್ಪೀಡ್ನಾಗ ಮೂವ್ ಆಗ್ತೈತಿ ಅನ್ನೋದ್ರ ಮೇಲೆ ಇದ್ರ ಎನರ್ಜಿ, ಪಾರ್ಟಿಕಲ್ ಎನರ್ಜಿ ಡಿಪೆಂಡ್ ಆಗಿರ್ತೈತಿ. ಬಟ್ ವೇವ್ ದ ಎನರ್ಜಿ ಡಿಪೆಂಡ್ಸ್ ಆನ್ ಆಂಪ್ಲಿಟ್ಯೂಡ್ ಆಫ್ ದಿ ವೇವ್ ಅಂತ. Right, next difference is two or more particles cannot simultaneously exist at a given region of space. ಒಂದೇ ಸ್ಪೇಸ್ ಒಳಗೆ, ಇಷ್ಟು ಸ್ಮಾಲ್ ಸ್ಪೇಸ್ ಒಳಗೆ ಒಂದಕ್ಕಿಂತ ಜಾಸ್ತಿ ಇರಂಗಿಲ್ಲ. ಒಂದು ಇತ್ತು ಅಂದರೆ ಅದ್ರ ಬಾಜು ಅದೇ ಪ್ಲೇಸ್ ಒಳಗೆ ಮತ್ತೊಂದು ಯಾವುದು ವೇವ್ಸ್ ಪಾರ್ಟಿಕಲ್ಸ್ ಎಕ್ಸಿಸ್ಟ್ ಇರಂಗಿಲ್ಲ. ರೈಟ್, ಬಟ್ ಟೂ ಆರ್ ಮೋರ್ ವೇವ್ಸ್ ಕ್ಯಾನ್ ಸೈಮಲ್ಟೇನಿಯಸ್ ಎಕ್ಸಿಸ್ಟ್ ಅಟ್ ಎ ಗಿವನ್ ರೀಜನ್ ಆಫ್ ಸ್ಪೇಸ್. ಅಂದರೆ ಒಂದೇ ರೀಜನ್ ಒಳಗೆ ಎರಡಕ್ಕಿಂತ ಹೆಚ್ಚಿಗೆ ವೇವ್ಸ್ ಇರಬಹುದು ಅಂತ. ರೈಟ್, ನೆಕ್ಸ್ಟ್ ಈಸ್ ಡಿ ಬ್ರಾಗ್ಲೀಸ್ ರಿಲೇಷನ್, ವೆರಿ ಇಂಪಾರ್ಟೆಂಟ್ ಫಾರ್ 2 mark. ಲೂಯಿಸ್ ಡಿ ಬ್ರಾಗ್ಲಿ ವಿತ್ ದ ಹೆಲ್ಪ್ ಆಫ್ ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ and Planck's quantum theory derived an equation for wavelength associated with the electrons. Right, see, according to Planck's quantum theory, energy is equal to h nu and call this equation as 1. Second equation is according to Einstein's equation, E is equal to mc square, call this as 1, sorry this as 2. Compare, ನೋಡ್ರಿ ಇಲ್ಲಿನೂ E ಐತಿ ಇಲ್ಲಿನೂ E ಐತಿ, so that compare equation 1 and 2, we have h nu is equal to mc square. Here h is equal to Planck's constant, nu is equal to frequency, m is equal to mass, c is equal to velocity of light. Right, frequency nu ಅಂದ್ರೆ c by lambda ಅಂತ ನಮ್ಗೆ ಗೊತ್ತದ್ರಿ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ nu, h c by lambda is equal to mc square ಆಗ್ತೈತಿ. ಈ ಲ್ಯಾಂಬ್ಡಾನ ಈ ಕಡೆ ತೊಗೊಂಡು ಬರ್ರಿ, ಎಮ್ ಸಿ ಸ್ಕ್ವೇರ್ನ ಈ ಕಡೆ ತೊಗೊಂಡು ಬರ್ರಿ, ಈ ಸಿ ಎರಡು ಕ್ಯಾನ್ಸಲ್ ಆಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ ಉಳಿತೈತಿ. ದಿಸ್ ಈಸ್ ದ ಡಿ ಬ್ರಾಗ್ಲಿ ರಿಲೇಷನ್ ಫಾರ್ ದಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ electrons ಅಂತ. ರೈಟ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ. ಹಿಯರ್ ಎಚ್ ಇಸ್ Planck's constant, value of the Planck's constant is 6.627 into 10 to the power minus 34 joule second. M is mass, c is velocity of light, which is equal to 3 into 10 to the power 8 meter per second. Lambda is wavelength of photon. Right, next concept is Heisenberg's uncertainty principle. Heisenberg's uncertainty principle. It is not possible to precisely determine both the position and momentum of an electron at any particular instant ಅಂತ. Heisenberg ಏನು ಹೇಳಿದ್ರಿ, ಯಾವುದೇ ಒಂದು ಮೂವಿಂಗ್ ಬಾಡಿ ಆರ್ ಮೂವಿಂಗ್ ಬಾಡಿದು ಪೊಸಿಷನ್ನು ಮತ್ತು ಮೂಮೆಂಟಮ್ ಆಫ್ ಅನ್ ಇಲೆಕ್ಟ್ರಾನ್ ನಾವು ಪ್ರಿಸೈಸ್ಲಿ ಕಂಡು ಹಿಡಿಯೋಕ್ಕಾಗಂಗಿಲ್ಲ. ಇಫ್ ನಾವು ಮೂಮೆಂಟಮ್ ಇಸ್ ಡಿಟರ್ಮೈನ್ಡ್ ವಿತ್ accuracy, the position becomes less accurately known or uncertain. On the other hand, if the position is determined with accuracy or precision, the momentum becomes less accurately known. Right, ಅಂದರೆ ಪೊಸಿಷನ್ನು ಮತ್ತು ಮೂಮೆಂಟಮ್ ಎರಡೂ ಪ್ರಿಸೈಸ್ ಆಗಿ ಅಕ್ಯುರೇಟ್ ಆಗಿ ಅಟ್ ಎ ಟೈಮ್ ನಾವು ಡಿಟರ್ಮೈನ್ ಮಾಡೋಕ್ಕಾಗಂಗಿಲ್ಲ ಫಾರ್ ಎವ್ರಿ ಮೂವಿಂಗ್ ಬಾಡಿ ಅಂತ. ರೈಟ್, ದ ಅನ್ಸರ್ಟೆನಿಟಿ ಇನ್ ಮೆಜರ್ಮೆಂಟ್ ಆಫ್ ಪೊಸಿಷನ್ and the uncertainty of determination of momentum are related by the Heisenberg's relationship. He gave a relationship for the determination of the uncertainty of momentum and uncertainty of position. Right, delta x into m delta v, which is greater than or equal to h by 2 pi. Delta x into delta v, which is greater than or equal to h by 2 pi m. ಈ m ನ ಈ ಕಡೆ ತಗೊಂಡಿವಿ ಅಂದ್ರೆ h by 2 pi m ಆಗ್ತಿದೆ. This is the Heisenberg's relationship for the determination of momentum and position. Right, but for large object the uncertainty measurement is negligible, but for an electron the uncertainty of measurements is quite large. Right, stop here.
Next class we'll discuss.